ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಇವತ್ತು ಸ್ನೇಹಿತರೆ ಬೇಗ ಬೇಗ ತಿಂಡಿ ಮಾಡಿದೆ, ಕೆಲಸಗಳೆಲ್ಲ ಮಾಡಿಕೊಂಡೆ. ಬೇಗ ಪೂಜೆ ಮಾಡಿಬಿಟ್ಟು ಸ್ವಲ್ಪ ಕೆಲಸಗಳಿದೆ, ಹೊರಗಡೆ ಹೋಗೋ ಪ್ರೋಗ್ರಾಮ್ ಇದೆ, ಮಾಡ್ಕೊಳ್ಳೋಣ ಅಂಥೇಳಿ. ಈಗ ಇನ್ನೂ ತಿಂಡಿನೂ ಆಗಿಲ್ಲ, ಪೂಜೆ ಮಾಡ್ತಾ ಇದ್ದೆ. ಇವಾಗ ಕಾಲ್ ಬಂತು ರಾಜೇಶ್ಗೆ. ಏನಂತ ಅಂದರೆ ನವವಧು ವರ ಮದುವೆ ಜೋಡಿಗಳು ಬರ್ತಾರಂತೆ. ಅಂದರೆ ಬೆಂಗಳೂರಿಗೆ ಬಂದಿದ್ದೀವಿ, ನಿಮ್ಮ ಮನೆಗೆ ಬರೋಣ ಅಂತಿದ್ದೀವಿ, ಇದ್ದೀರಾ ಅಂತ ಕಾಲ್ ಮಾಡಿದರು. ಸೊ ಬನ್ನಿ ಅಂತ ಹೇಳಿದ್ದೀವಿ. ಇವಾಗ ಜಸ್ಟ್ ಕಾಲ್ ಮಾಡಿ ಇಟ್ಟರು. ನಾನಿನ್ನು ತಿಂಡಿನೂ ತಿಂದಿಲ್ಲ, ಸಾನೂ ಇವಾಗ ತಿಂಡಿ ತಿಂತಾ ಇದ್ದಾಳೆ. ರಾಜೇಶು ಇವಾಗ ಲೇಟ್, ಅವರು ಯಾವಾಗಲೂ ಸ್ನಾನ ಮಾಡೋದು. ಬಟ್ ಇವತ್ತು ಹೋಗಿ ಸ್ನಾನ ಮಾಡಿ ಬನ್ನಿರಿ, ಅವ್ರು ಬರ್ತಾರೆ ಅಂತ ಹೇಳಿ ಅವ್ರಿಗೆ ಕಳಿಸ್ದೆ. ಅವ್ರು ಇವಾಗ ಸ್ನಾನಕ್ಕೆ ಹೋದ್ರು. ಅವರು ರಾಜೇಶ್ ಬರೋದೀಗ ಇನ್ನೂ ಅರ್ಧ ಗಂಟೆ ಹೊರಗಡೆ. ಅವರು ನೇಸಲ್ ಸ್ಪ್ರೇ ಮಾಡ್ತಾರೆ ದಿನ, ಅಂದರೆ ಅವ್ರಿಗೆ ಆಪ್ರೇಷನ್ ಆಗಿತ್ತು ನೋಡಿ ಒಂದು ಸಾರಿ. ಅದಾದಮೇಲೆ ಅವರು ದಿನ ನೇಸಲ್ ಸ್ಪ್ರೇ ಮಾಡಬೇಕು. ನೇಸಲ್ ಸ್ಪ್ರೇ ಮಾಡೋದು, ಗಾರ್ಗಲ್ ಮಾಡೋದು. ಸೊ ಅದನ್ನೆಲ್ಲ ಫಾಲೋ ಮಾಡಿದಾಗ ಅವ್ರಿಗೆ ಮತ್ತೆ ಆ ಥರ ಅಕ್ಕರ್ ಆಗೋದಿಲ್ಲ ಅಂತ ಹೇಳಿದರು. ಹಾಗಾಗಿ ಅವರು ದಿನ ಮಾಡ್ತಾರೆ. ಅದಕ್ಕೆ ಅವ್ರಿಗೆ ಸ್ವಲ್ಪ ಎಕ್ಸ್ಟ್ರಾ ಟೈಮ್ ಹಿಡಿಯುತ್ತೆ. ಸೊ ಇವಾಗ ಹೋದ್ರೆ ಅವರು. ನಾನು ತಿಂಡಿ ಇವಾಗ ಬಡಿಸ್ಕೊಳ್ತಾ ಇದ್ದೀನಿ. ತುಪ್ಪ ಇಲ್ಲಿದೆ. ಮೊದಲೇ ಹೇಳಿದಿದ್ರೆ ತಿಂಡಿಗೆ ಕರಿಬೋದಿತ್ತಪ್ಪ. ಅವ್ರ ಕೆಲಸಕ್ಕೇನೋ ಬಂದಿದ್ದಾರೆ, ಹಾಗೆ ಇಲ್ಲಿ ಬರ್ತೀವಿ ಅಂತ ಹೇಳಿದ್ರು. ನಾನು ಅಲ್ಲ, ಫಸ್ಟ್ ಟೈಮ್ ಬರ್ತಾ ಇದ್ದಾರೆ, ಅಟ್ಲೀಸ್ಟ್ ಒಂದು ಸ್ವೀಟ್ ಆದರೂ ಮಾಡೋಣ ಅಂದ್ಕೊಂಡೆ. ಆದರೆ ನಂಗೆ ಸಖತ್ ಹೊಟ್ಟೆ ಹಸಿತಾ ಇದೆ. ಮೊದಲು ನಾನು ತಿಂಡಿ ತಿನ್ನಬೇಕು. ನನಗೆ ಎನರ್ಜಿ ಇಲ್ಲ ಅಂದರೆ ನಾನೇ ಮಲ್ಕೊಂಡ್ಬಿಡ್ತೀನಿ. ಆಮೇಲೆ ಅವ್ರಿಗೆ ಮಾತಾಡ್ಸೋಕ್ಕೂ ನನಗೆ ಶಕ್ತಿ ಇರೋದಿಲ್ಲ, ಆ ಥರ ಆಗ್ಬಿಡುತ್ತೆ. ಅದಕ್ಕೆ ಅಟ್ಲೀಸ್ಟ್ ಸ್ವಲ್ಪ ಆದ್ರೂ ಬೇಗ ಬೇಗ ತಿಂದ್ಬಿಡೋಣ ಅಂತ ಬಂದಿದ್ದೀನಿ. ನಮ್ಮ ಸಾನು ಆಟಾಡೋದೇ ಬರೀ ಅಲ್ಲಿ ಹೋದರೆ. ಸುಮ್ಮನೆ ಉಯ್ಕೋತಾ ಇರ್ತಾಳೆ. ಆಮೇಲೆ ನಾನು ಆಯ್ತೇನೆ ಅಂದಾಗ ಇಲ್ಲ ಬಂದ್ಬಿಡ್ತೀನಿ ಅಂದ್ಕೊಂಡು ಆವಾಗ ಸೋಪ್ ಹಚ್ಕೊಂಡು ಸ್ನಾನ ಮಾಡಿಕೊಂಡು ಬರೋದು. ನೀವು ಕೇಳ್ಬೋದು, ಸಾನುನೇ ಸ್ನಾನ ಮಾಡ್ತಾಳ ಅಂದ್ಬಿಟ್ಟು. ಮಾಡ್ತಾಳೆ, ಅವಳೇ ಮಾಡ್ತಾಳೆ. ನಾನು ಒಂದೊಂದು ದಿನ, ಅಂದರೆ ನಾನು ಫಸ್ಟಿಂದ ಏನು ಫಾಲೋ ಮಾಡ್ತಿರೋದಂದರೆ, ಒಂದಿನ ಅವಳು ಆಟಾಡೋದಕ್ಕೆ ಫ್ರೀ ಅವಳಿಗೆ, ಇನ್ನೊಂದು ದಿನ ನಾನು ಸ್ನಾನ ಮಾಡಿಸೋದು. ಸೊ ಅದನ್ನೇ ನಾನು ಸುಮಾರು ವರ್ಷದಿಂದ ಫಾಲೋ ಮಾಡ್ತಾಯಿದ್ದೀನಿ. ಲಾಸ್ಟಲ್ಲಿ ನಾನು ಹೋಗ್ಬಿಟ್ಟು ಸ್ವಲ್ಪ ಮೈ ಉಜ್ಬಿಟ್ಟು ಬರೋದು. ಅಮ್ಮ ಏನು ಸ್ವೀಟ್ ಮಾಡಲಿ ಗೊತ್ತಾಗ್ತಾ ಇಲ್ಲ. ನೋಡೋಣ, ನಾನು ತಿಂಡಿ ತಿನ್ನೋ ತನಕ ಏನೆಲ್ಲ ಆಗುತ್ತೆ ಆಮೇಲೆ ಡಿಸೈಡ್ ಮಾಡ್ತೀನಿ. ಈಗ ಸ್ವೀಟ್ ಮಾಡೋದಕ್ಕೆ ಶುರು ಮಾಡ್ತಾ ಇದ್ದೀನಿ. ಜಾಮೂನ್ ಮಾಡೋಣ ಅಂದ್ಕೊಂಡೆ, ಪೌಡ್ರು ಖಾಲಿಯಾಗಿದೆ, ಸಾಕಾಗೋದಿಲ್ಲ. ಅದಕ್ಕೆ ಬಿಸಿ ಜಿಲೇಬಿ ಮಾಡ್ತಾ ಇದ್ದೀನಿ. ಏನು ಬಂದಿದ್ರಂತೆ ಅವರು? ಕೆಲಸ ಇತ್ತಂತ. ಯಾರಿಗೆ ಪ್ರಮೋಷನ್? ಮತ್ತೆ ಟ್ರೀಟ್ ಕೊಡಕ್ಕ? ಈಗ ಸ್ನೇಹಿತರೆ, ಇದರಲ್ಲಿ 1 ಕಪ್ಪಷ್ಟು ಸಕ್ಕರೆ ತೊಗೊಂಡು ಅರ್ಧ ಬಟ್ಲಷ್ಟು ನೀರು ಹಾಕಿದ್ದೀನಿ. ಸಣ್ಣ ಉರಿಯಲ್ಲಿ ಕರಗೋದಕ್ಕೆ ಇಟ್ಟಿದ್ದೀನಿ ನೀರು ಹಾಕಿ. ಅದಕ್ಕೆ ಸ್ವಲ್ಪ ಸ್ಯಾಫ್ರಾನ್ ಹಾಕ್ತಾಯಿದ್ದೀನಿ. ಆ್ಯಂಡ್ ಒಂದು ಏಲಕ್ಕಿ ಪುಡಿ ಮಾಡಿ ಹಾಕಿ. ಮೈದಾ ಹಿಟ್ಟು ಜರಡಿ ಮಾಡ್ಕೊಳ್ಬೇಕು. ನಾನು ಯಾವಾಗಲೂ ಹಿಟ್ಟು ಅಂದಿರ್ತೀನಿ, ನಿಮಗೆ ಕನ್ಫ್ಯೂಸ್ ಆಗಿರುತ್ತೆ. ಇದು ಮೈದಾ ಹಿಟ್ಟು. 4 ಸ್ಪೂನ್ ಮೈದಾ ಹಿಟ್ಟಿಗೆ 2 ಸ್ಪೂನಷ್ಟು ಮೊಸರು, 1 ಚಿಟಿಕೆಗಿಂತ ಸ್ವಲ್ಪ ಜಾಸ್ತಿ ಸೋಡಾ. ಆಮೇಲೆ ಕಲರ್ ಬೇಕು ಅನ್ನೋ ಆಗಿದ್ರೆ ಸ್ವಲ್ಪ ಕಲರ್ ಆ್ಯಡ್ ಮಾಡ್ಕೊಂಡು, ನೀರು ಆದಷ್ಟು ಕಡಿಮೆ ಹಾಕ್ಕೊಂಡು ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಆದಮೇಲೆ ಒಂದು 15-20 ಮಿನಿಟ್ಸ್ ನೆನೆಯೋದಕ್ಕೆ ಇಡಬೇಕು. ಆವಾಗ ಅದು ಸ್ವಲ್ಪ ತೆಳ್ಳ ಆಗುತ್ತೆ. ಇಲ್ಲ, ಹಾಗಾಗಿ ಗಟ್ಟಿನೇ ಮಿಕ್ಸ್ ಮಾಡಿಡಬೇಕು. ಈಗ ನಾನು ತೊಗೊಂಡಿದ್ದು ಸ್ನೇಹಿತರೆ 𝗵𝗃𝗏𝗏 ಅವರ ಹೇರ್ ಹೆಲ್ತ್ ಗಮ್ಮಿ. ಇದು ನಾನು ತೊಗೊಂಡು 1 ವಾರ ಹತ್ತಿರ ಆಗ್ತಾಯಿದೆ. ಆ್ಯಂಡ್ ಇದನ್ನು ನಾವು ಕಂಟಿನ್ಯೂಸ್ ಆಗಿ 3 ಮಂತ್ಸ್ ತೊಗೊಂಡಾಗ ಇದರ 100% ರಿಸಲ್ಟ್ ನಮಗೆ ಗೊತ್ತಾಗುತ್ತೆ. ಅಟ್ಲೀಸ್ಟ್ 2 ಮಂತ್ಸ್ ತೊಗೊಂಡ್ರೆ ಇದರ ಎಫೆಕ್ಟ್ ಎಷ್ಟಿದೆ ಅಂತ ಗೊತ್ತಾಗುತ್ತಂತೆ, ಅಂದರೆ ಡಿಫ್ರೆನ್ಸ್ ಏನಿದೆ ಅಂತ ಗೊತ್ತಾಗುತ್ತೆ. ನನಗೆ ರಿಸೀವ್ ಆಗಿ 1 ವಾರ ಆಗಿದೆ. ಸೊ 1 ವಾರದಿಂದ ತೊಗೊಳ್ತಾ ಇದ್ದೀನಿ. ನನಗೆ 1 ವಾರದ ಎಕ್ಸ್ಪೀರಿಯೆನ್ಸ್ ಹೇಳಬೇಕು ಅಂದರೆ, ಮೊದಲನೇದಾಗಿ ಏನೂ ಸೈಡ್ ಎಫೆಕ್ಟ್ ಆಗಲಿಲ್ಲ. ಆ್ಯಂಡ್ ಎರಡನೇದಾಗಿ ನನಗೆ ಹೇರ್ ಫಾಲ್ ಈ ಥರ ಹಿಂಗಂದರೆ ಸಾಕು ಈ ಥರ ಬರ್ತಾಯಿತ್ತು.
ಅದು ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿದೆ ಅಂತ ಹೇಳ್ಬೋದು. ಫುಲ್ ಕಡಿಮೆ ಆಗಲಿಲ್ಲ, ನಿಲ್ಲಿಲ್ಲ. ಇನ್ನು ಒಂದು ವಾರಕ್ಕೆ ನನಗೆ ಸುಮ್ಮನೆ ಈಗ ಹಿಂಗೆ ಅಂದರೆ ಕೆಲವೊಂದು ಸಾರಿ ಬರುತ್ತೆ, ಬಟ್ ಸುಮ್ಮನೆ ಹಿಂಗಂದ್ರೂ ಕೂಡ ಬರುತ್ತಲ್ವ, ಅದು ಸ್ವಲ್ಪ ಕಡಿಮೆ ಆಗಿದೆ ಅಂತ ಹೇಳ್ಬೋದು. ಇದು ಒಂಥರ ಚಾಕ್ಲೇಟ್ ರೀತಿಯಲ್ಲಿರುತ್ತೆ, ಜೆಲ್ಲಿ ಚಾಕ್ಲೇಟ್ ರೀತಿಯಲ್ಲಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ದಿನಕ್ಕೆ ಒಂದು ತೊಗೊಳ್ಬೇಕು, ತಿಂಡಿ ಅಥವಾ ಊಟ ಆದಮೇಲೆ ತೊಗೊಳ್ಬೇಕು, ಮೊದಲೇ ತೊಗೊಳ್ಬಾರ್ದು. ನಮಗೆ ನಾವೇನು ಫುಡ್ ತಿಂದಿರ್ತೀವೋ ಅದರ ನ್ಯೂಟ್ರಿಷಿಯಸ್ ಬೆನಿಫಿಟ್ ನಮಗೆ ಸಿಗಬೇಕು ಪ್ರಾಪರಾಗಿ, ಇದರಲ್ಲಿರೋದು ಸಿಗಬೇಕು ಅಂದರೆ ತಿಂಡಿ ಊಟ ಆದಮೇಲೆ ತೊಗೊಳ್ಬೇಕು. ನಿಮ್ಮಲ್ಲಿ ತುಂಬ ಜನ ಕೇಳ್ತಾ ಇದ್ರಿ ಹೇರ್ ಆಯಿಲ್ ಹೇಳಿ, ಶ್ಯಾಂಪು ಹೇಳಿ ಅಂತ ಹೇಳಿಬಿಟ್ಟು. ಆದರೆ ಸ್ನೇಹಿತರೆ, ಹೊರಗಡೆಯಿಂದ ನಾವು ಎಷ್ಟು ಕೇರ್ ತೊಗೊಳ್ತೀವೋ ಹಾಗೆಯೇ ನಮ್ಮ ಬಾಡಿಗೂ ಕೂಡ ಒಳಗಡೆಯಿಂದನೂ ಕೆಲವೊಂದು ನ್ಯೂಟ್ರಿಷಿಯಸ್ ಬೇಕಾಗಿರುತ್ತೆ. ಸೊ ಅದನ್ನು ನಾವು ಈ ಸಪ್ಲಿಮೆಂಟ್ ಮೂಲಕ ತೊಗೊಳ್ತಾ ಇದ್ದೀವಿ. ಸೊ ಇದು ಏನು, ಹೇಗಿದೆ, ಇದರಲ್ಲಿ ಏನೆಲ್ಲ ಬೆನಿಫಿಟ್ ಸಿಗುತ್ತೆ ಬನ್ನಿ ನೋಡೋಣ. ಸೊ ಇದು ಬಂದು ಸ್ನೇಹಿತರೆ 𝗵𝗃𝗿 ಅವರ ಹೇರ್ ಹೆಲ್ತ್ ಗಮ್ಮೀಸ್. ಇದರಲ್ಲಿ ಬಯೋಟಿನ್ ಇದೆ, ಜಿಂಕ್, ಮಲ್ಟಿವಿಟಾಮಿನ್ಸ್ ಎ, ಸಿ ಆ್ಯಂಡ್ ಇ ಇದೆ. ಇದೆಲ್ಲ ಕೂಡ ನಮ್ಮ ಹೇರ್ ಹೆಲ್ತ್ಗೆ ತುಂಬಾ ಬೆನಿಫಿಷಿಯಲ್. ಇದರಲ್ಲಿ ಬಯೋಟಿನ್ನು ಹೀರೋ ಇಂಗ್ರೀಡಿಯೆಂಟ್ ಅಂತಲೇ ಹೇಳ್ಬೋದು. ಸೊ ಬಯೋಟಿನ್ ಹೆಚ್ಚಿಗೆ ಇರೋದ್ರಿಂದ ಹೇರ್ ರಿಲೇಟೆಡ್ ಏನೇ ಪ್ರಾಬ್ಲಮ್ ಆಗಿರ್ಬೋದು, ಲೈಕ್ ಹೇರ್ ಫಾಲ್ ಆಗ್ತಾಯಿದೆ, ಹೇರ್ ಥಿನ್ನಿಂಗ್ ಆಗ್ತಾಯಿದೆ, ಹೇರ್ ಥಿಕ್ ಇಲ್ಲ, ಅಥವಾ ಬಾಣಂತಿ ನಾನು ಇವಾಗ ನನಗೆ ಕೂದಲು ಉದುರ್ತಾ ಇದೆ, ಹೇರ್ ಸ್ಟ್ರಾಂಗ್ ಇಲ್ಲ, ಉದ್ದ ಬೆಳೀತಾ ಇಲ್ಲ ಅನ್ನೋ ಪ್ರಾಬ್ಲಮ್ಸ್ಗೆಲ್ಲನೂ ಇದು ಸೊಲ್ಯೂಷನ್ನು. ಸೊ ಅದರ ಪ್ರಾಬ್ಲಮ್ಸ್ ನಿಮ್ಗೇನಾದರೂ ಆಗ್ತಾ ಇದ್ದರೆ ಇದನ್ನು ಡೂ ಟ್ರೈ. ನಾನು ಹೇಳಿದ್ನಲ್ಲ, ಒಂದು ವಾರ ತೊಗೊಂಡಿದ್ದಕ್ಕೆ ನನಗೆ ಹಾಗೆ ಅನ್ನಿಸ್ತು. ಆ್ಯಂಡ್ ಇದು ನಿಮಗೆ ದಿನಕ್ಕೆ ಒಂದು ತೊಗೊಳ್ಬೇಕು, ತಿಂಡಿ ಅಥವಾ ಊಟ ಆದಮೇಲೆ ತೊಗೊಳ್ಬೇಕು. ಇದು ಟ್ರಾವೆಲ್ ಫ್ರೆಂಡ್ಲಿ ಕೂಡ, ನಾವು ಎಲ್ಲೇ ಟ್ರಾವೆಲ್ ಮಾಡಿದ್ರು ತೊಗೊಂಡು ಹೋಗ್ಬೋದು. ಇದು ಜಸ್ಟ್ ಲೈಕ್ ಚಾಕ್ಲೇಟ್ ನಾವು ತಿನ್ಬೋದು. ಇದರಲ್ಲಿ ಕಲರ್ಸ್ ಆಗಿರ್ಬೋದು, ಫ್ಲೇವರ್ ಆಗಿರ್ಬೋದು, ಪ್ರಿಸರ್ವೇಟಿವ್ಸ್ ಆಗಿರ್ಬೋದು, ಅದೆಲ್ಲ ಏನೂ ಆ್ಯಡ್ ಮಾಡಿಲ್ಲ. 100% ವೇಗನ್, ವೆಜಿಟೇರಿಯನ್, ಸೇಫ್ ಟು ಕನ್ಸ್ಯೂಮ್ ಅಂತ ಹೇಳ್ಬೋದು ಸ್ನೇಹಿತರೆ. ಹೇಳಿದ್ನಲ್ಲ, ನನಗೇನು ಸೈಡ್ ಎಫೆಕ್ಟ್ಸ್ ಆಗಿಲ್ಲ. ಆ್ಯಂಡ್ ನಿಮಗೆ ಇದು ಶ್ಯೂರ್ ಇಲ್ಲ ನಾವು ತೊಗೊಳ್ಬೇಕೋ ಇಲ್ವೋ ಅನ್ನೋ ಹಾಗಿದ್ರೆ ನಾನು ಒಂದು ಲಿಂಕ್ ಕೊಡ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ, ನೀವು ಚೆಕ್ ಮಾಡಿ. ಅಲ್ಲಿ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡ್ಬೋದು, ಆನ್ಲೈನ್ ಡಾಕ್ಟರ್ನ ಕನ್ಸಲ್ಟ್ ಮಾಡ್ಬೋದು. ಇಟ್ ವಿಲ್ ಬಿ ಫಾರ್ ಫ್ರೀ. ಸೊ ನಿಮಗೆ ಡಾಕ್ಟ್ರಿಗೆ ತೋರಿಸ್ಬೇಕು ಅಂತ ಇರುತ್ತೆ, ಆದರೆ ಎಲ್ಲಿ ಹೋಗೋದು, ಯಾವ ಡಾಕ್ಟ್ರು ಕನ್ಸಲ್ಟ್ ಮಾಡೋದು ಅಂತ ಗೊತ್ತಿರೋದಿಲ್ಲ. ಅಂಥ ಟೈಮಲ್ಲಿ ನೀವು ಇದನ್ನು ಟ್ರೈ ಮಾಡ್ಬೋದು. ಬರೀ ಹೇರ್ ಫಾಲ್ಗೆ ಅಂತ ಅಲ್ಲ, ಸ್ಕಿನ್ ಆಗಿರ್ಬೋದು, ವೇಟ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಹೆಂಗಸ್ರು ರಿಲೇಟೆಡ್ ಏನೇ ಪ್ರಾಬ್ಲಮ್ ಆಗಿದ್ರೂ ಕೂಡ ನೀವು ಅವ್ರನ್ನ ಕನ್ಸಲ್ಟ್ ಮಾಡ್ಬೋದು. ಇಟ್ ವಿಲ್ ಬಿ ಫಾರ್ ಫ್ರೀ. ಸೊ ಇನ್ ಶಾರ್ಟ್ ನಾನು ಹೇಳಬೇಕು ಅಂದರೆ 𝗵𝗃𝗿 ಒಂಥರ ಡಿಜಿಟಲ್ ಹೆಲ್ತ್ ಕ್ಲಿನಿಕ್ ಫಾರ್ ವಿಮೆನ್ಸ್ ವೆಲ್ನೆಸ್ ಅಂತ ಹೇಳ್ಬೋದು. ವಿಮೆನ್ಸ್ ರಿಲೇಟೆಡ್ ಪ್ರಾಬ್ಲಮ್ಸ್ಗೆಲ್ಲ ನೀವು ಮನೆಯಲ್ಲೇ ಕೂತ್ಕೊಂಡು ಡಿಜಿಟಲ್ ವೇಯಲ್ಲಿ ಒಂದು ಕ್ಲಿನಿಕ್ಗೆ ವಿಸಿಟ್ ಮಾಡ್ದಂಗೆ ಆಗುತ್ತೆ. ಇದು 30, 60 ಆ್ಯಂಡ್ 90 ಈ ಥರ ಪ್ಯಾಕ್ಸಲ್ಲಿ ಬರುತ್ತೆ. 30 ಗಮ್ಮೀಸ್, 60 ಆ್ಯಂಡ್ 90 ಗಮ್ಮೀಸ್ ಅಂದ್ಬಿಟ್ಟು. ಇದು ಬಂದು 60 ಗಮ್ಮೀಸ್ದು. 100% ಎಫೆಕ್ಟಿವ್ ಅಂತ ಹೇಳ್ತಾ ಇದ್ದಾರೆ. ನಾನು ತುಂಬ ರಿವ್ಯೂಸ್ ನೋಡಿದ್ದೀನಿ ಇದ್ರದ್ದು, ತುಂಬಾ ಎಫೆಕ್ಟಿವ್ ಇದೆ ಅಂತ ಅಂದ್ಕೊಂಡು ನಾನು ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಕೆಲವೊಂದು ಸಾರಿ ಹೆಲ್ತಿ ಫುಡ್ಸ್, ನಾವು ನ್ಯೂಟ್ರಿಷಿಯಸ್ ಫುಡ್ಡನ್ನು ತೊಗೊಂಡಿರ್ತೀವಿ, ಕೆಲವೊಂದು ಸಾರಿ ತೊಗೊಳೋದಕ್ಕಾಗೋದಿಲ್ಲ. ಅಂಥ ಟೈಮಲ್ಲಿ ನಮಗೆ ಹೇರ್ಗೆ ಎಫೆಕ್ಟ್ ಆಗುತ್ತೆ. ಸೊ ಒಳಗಡೆಯಿಂದನೂ ನರಿಷ್ ಮಾಡೋಣ, ಹೊರಗಡೆಯಿಂದನೂ ಆದಷ್ಟು ಮಾಡೋಣ. ಒಟ್ಟಿನಲ್ಲಿ ನನಗೆ ಹೇರ್ ಫಾಲ್ ಕಡಿಮೆ ಆದರೆ ಸಾಕಾಗಿದೆ. ನಿಮಗೂ ಏನಾದರೂ ಈ ಥರ ಪ್ರಾಬ್ಲಮ್ ಇದೆ, ನಾವು ಟ್ರೈ ಮಾಡಬೇಕು, ಎಲ್ಲನೂ ಟ್ರೈ ಮಾಡಿ ಬಿಟ್ಬಿಟ್ಟಿದ್ದೀನಿ ಅನ್ನೋ ಹಾಗಿದ್ರೆ ಒಂದು ಸಾರಿ ಟ್ರೈ ಮಾಡಿ ಅಂತ ಹೇಳ್ಬೋದು. ನಾನು ಒಂದು ವಾರ ಯೂಸ್ ಮಾಡಿದ್ದೀನಿ. ನಾನು 100% ರಿಸಲ್ಟ್ ಕೊಡುತ್ತೆ ಅಂತ ನಾನು ಈಗಲೇ ಹೇಳೋದಕ್ಕಾಗೋದಿಲ್ಲ. ಬಟ್ ಎಸ್, ಆಫ್ಟರ್ 2 ಮಂತ್ಸ್ ನಾನು ಕೂಡ ಒಂದು ಸಾರಿ ಅಪ್ಡೇಟ್ ಮಾಡ್ತೀನಿ ನಿಮಗೆ. ಇದರ ಬೈಯಿಂಗ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ನೀವು ಚೆಕ್ ಮಾಡಿ ಬೈ ಮಾಡ್ಬೋದು. ಹಾಗೆ ನನ್ನ ಕೋಡ್ ಕೂಡ ಜನ್ರೇಟ್ ಆಗಿದೆ, ಅದರ ಹಾಕೋದ್ರಿಂದ ನಿಮಗೆ ಎಕ್ಸ್ಟ್ರಾ ಡಿಸ್ಕೌಂಟ್ ಸಿಗುತ್ತೆ. ಹಾಗೆ ಶಾಪ್ ಮಾಡಿದಾಗ ನಿಮಗೆ 20% ಕ್ಯಾಶ್ ಬ್ಯಾಕ್ ಕೂಡ ಸಿಗುತ್ತೆ. ಸೊ ಲಿಂಕನ್ನು ಚೆಕ್ ಮಾಡಿ ಸ್ನೇಹಿತರೆ. ಈಗ ಸ್ನೇಹಿತರೆ, ಹಲಸಿನ ಹಣ್ಣು ತಂದಿದ್ರು ರಾಜೇಶ್, ಫುಲ್ ಹೋಲ್ ಹಲಸಿನ ಹಣ್ಣು. ಅದು ನಾನು ಬಿಡಿಸಿ ಕವರಲ್ಲಿ ಎತ್ತಿಟ್ಟಿದ್ದೆ ಫ್ರಿಜ್ಜಲ್ಲಿ. ಈಗ ಅವ್ರು ಬರ್ತೀನಿ ಅಂದ್ರಲ್ಲ, ತಡಿ ಕೊಡೋಣ. ತುಂಬ ಚೆನ್ನಾಗಿತ್ತು, ಸ್ವೀಟ್ ಆಗಲಿ, ಅದು ಒಂಥರ ಕೊಬ್ಬರಿ ಥರ ಇರುತ್ತಲ್ಲ, ನಾರ್ ಇಲ್ಲ. ಆ್ಯಂಡ್ ಆರೆಂಜ್ ಟಿಂಟ್ ಇತ್ತು, ತುಂಬ ಟೇಸ್ಟಿಯಾಗಿತ್ತು. ಸೊ ಅವ್ರಿಗೂ ಅಂದ್ಬಿಟ್ಟು ಬೀಜ ಎಲ್ಲ ತೆಗೆದು ಕಟ್ ಮಾಡಿ ಇಡ್ತಾಯಿದ್ದೀನಿ. ನೋಡಿ, ಈ ಮಿಕ್ಸ್ಚರ್ಗೆ 20 ಮಿನಿಟ್ಸ್ ಆದಮೇಲೆ ಸ್ವಲ್ಪ ಸೋಡಾ ಹಾಕಿ ಮಿಕ್ಸ್ ಮಾಡಿ ಹಾಕ್ಕೊಂಡಿದ್ದೀನಿ. ಮೊದಲಿಗಿಂತ ಸ್ವಲ್ಪ ತೆಳ್ಳ ಆಗಿದೆ. ಇದೇನಾದರೂ ತುಂಬ ತೆಳ್ಳ ಆಗಿಬಿಟ್ಟಿದೆ ಅಂದರೆ ಇನ್ನೂ ಒಂದು ಸ್ಪೂನು ಮೈದಾ ಹಿಟ್ಟು ಹಾಕ್ಕೊಂಡು ಕಲಿಸ್ಕೊಳ್ಳಿ. ಈಗ ನಾನು ಇದನ್ನು ಕೋನ್ ಶೇಪ್ ಕವರಲ್ಲಿ ಹಾಕ್ಕೊಂಡಿದ್ದೀನಿ. ದೊಡ್ಡದಾಗಿರಬೇಕು, ಅಗಲ ಇರಬೇಕು ಫ್ರೈ ಮಾಡೋದಕ್ಕೆ. ಜಿಲೇಬಿ ರೆಸಿಪಿ ಸ್ನೇಹಿತರೆ ವಿತ್ ಮೆಷರ್ಮೆಂಟು ನಾನು ಆಲ್ರೆಡಿ ಶೇರ್ ಮಾಡಿರೋದ್ರಿಂದ ನಿಮ್ಗೆ ಇವತ್ತು ಬ್ರೀಫಾಗಿ ಹೇಳಿದೆ ಅಷ್ಟೇ. ಆ ವಿಡಿಯೋ ನೀವು ಕುಕ್ಕಿಂಗ್ ಪ್ಲೇಲಿಸ್ಟಲ್ಲಿ ನೋಡಿ, ಅಥವಾ ನನಗೆ ನೆನಪಿದ್ರೆ ನಾನು ಆ ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಮಾಡಿ ನೋಡಿ. ಇನ್ಸ್ಟೆಂಟಾಗಿ ಮಾಡ್ಬೋದು ಆ್ಯಂಡ್ ತುಂಬ ಡೆಲಿಷಿಯಸ್ ಆಗಿರುತ್ತೆ. ಎಲ್ಲ 2 ರೌಂಡು ಮಾಡಿದೆ.
ಆಮೇಲೆ ರಾಜೇಶ್ ಅಂದರು ಬೇಡ ಬೇಡ ಈಗಲೇ ಫುಲ್ ಮಾಡಬೇಡ, ಅವ್ರಿಗೆ ಬಿಸಿ ಬಿಸಿ ಮಾಡಿಕೊಡುವಂತೆ ಅಂದರು. ಸೊ ಆಗಲೇ ಹೊರಟಿದ್ದೀವಿ ಅಂದಿದ್ದು, ಬರ್ತೀವಿ ಅಂದಿದ್ದು, ಹೊರಟಿದ್ದೀವಿ ಅಂದಿರಲಿಲ್ಲ. ಇನ್ನೂ ಬಂದಿಲ್ಲಪ್ಪ. ಅವರು ಆ್ಯಕ್ಚುಲಿ ಬಂದಿರೋದು ಅವರ ಚಿಕ್ಕಮ್ಮನ ಮನೆಗೆ. ರಾಜೇಶ್ ಕಸಿನ್ ಒಬ್ಬರು ಇದ್ದಾರೆ ನೋಡಿ, ಅವರ ಮನೆಗೆ ಬಂದಿರೋದು. ಅಲ್ಲಿ ನೆನ್ನೆ ರಾತ್ರಿನೇ ಬಂದಿರಬೇಕೋ ಏನೋ, ಅಷ್ಟೆಲ್ಲ ಇನ್ಫಾರ್ಮೇಷನ್ ಗೊತ್ತಿಲ್ಲ, ಬಂದಮೇಲೆ ಕೇಳಬೇಕು. ಈಗ ನಾನು ಆವಾಗಲೇ ನಾನು ನಿಂತ್ಕೊಂಡೇ ಇದ್ನಲ್ಲ, ಬಂದು ಕೂತ್ಕೊಂಡಿದ್ದೀನಿ. ಸ್ವಲ್ಪ ಲ್ಯಾಪ್ಟಾಪ್ ಓಪನ್ ಮಾಡಿದ್ದೀನಿ. ಬೆಳಗ್ಗೆ ಇವತ್ತೊಂದು ವಿಡಿಯೋ ಪಬ್ಲಿಷ್ ಮಾಡಿದ್ದೆ, ಆದರೆ ತೆಗೆದು ನೋಡೋದಕ್ಕೆ ಟೈಮ್ ಇಲ್ಲ. ಅವ್ರು ಕಾಲ್ ಬಂದುಬಿಡ್ತು ಅದೇ ಟೈಮ್ಗೆ ಅಂದ್ಬಿಟ್ಟು ಇವಾಗ ಓಪನ್ ಮಾಡಿ ನೋಡ್ತಾ ಇದ್ದೀನಿ. ಓಕೆ ಸ್ನೇಹಿತರೆ, ಅವ್ರು ಇನ್ನೂ ಬಂದಿಲ್ಲ. ಮೇ ಬಿ ಅವರು ಎಲ್ಲಾದರೂ ಬೇರೆ ಕೆಲಸ ಮಾಡಿಕೊಂಡು ಬರ್ತಾ ಇರ್ಬೋದೇನೋ, ಅದಕ್ಕೆ ಲೇಟ್ ಆಗ್ತಿದೆ. ರೆಸ್ಟ್ ತೊಗೊಂಡು ಆಯಿತು, ಎದ್ದು ಆಯಿತು ನಾನು, ಆದರೆ ಇನ್ನೂ ಅವರಿಬ್ಬರು ಬಂದಿಲ್ಲ. ಹೊರಟಿದ್ದೀವಿ ಅಂತಾರೆ, ಅದು ಎಲ್ಲಿಗೆ ಹೋಗೋದಕ್ಕೆ ಹೊರಟಿದ್ದಾರೆ ಅಂತ ಕೇಳಲಿಲ್ಲ ನಾವು. ನಮ್ಮದೇ ತಪ್ಪು. ಅದು ಮೋರ್ ದೆನ್ 1 hour ಆಯಿತು. ನಮಗಿನ್ನ ಕಾಯೋಕ್ಕಾಗಲ್ಲ ಅವ್ರಿಗೆ ಅಂದ್ಬಿಟ್ಟು ನಾವೇ ತಿಂತಾಯಿದ್ದೀವಿ. ಚೆನ್ನಾಗಿದೆ, ಕ್ರಿಸ್ಪಿಯಾಗಿ ಮಾಡಿ 1 hour ಆಯಿತು. ಬಿಸಿ ಬಿಸಿ ಅಂತ ಟ್ರೈ ಮಾಡಿ ಸ್ನೇಹಿತರೆ, ನೀವೇನೆ. ಇನ್ಸ್ಟೆಂಟಾಗಿ ಚೆನ್ನಾಗಿರುತ್ತೆ, ಬಟ್ ಇಡೋಕ್ಕಾಗಲ್ಲ. ಬೆಳಿಗ್ಗೆ ಮಾಡಿ ಸಂಜೆ ತನಕ ಏರ್ ಟೈಟಲ್ಲಿ ಇಟ್ಕೊಂಡು ತಿನ್ಬೋದು, ಬಟ್ ಮಾರನೇ ದಿನಕ್ಕೆ ಒಂಥರ ಸಾಫ್ಟ್ ಆಗಿಬಿಟ್ಟಿರುತ್ತೆ. ಜಿಲೇಬಿ ಟೇಸ್ಟ್ ಇರೋದಿಲ್ಲ. ಎಷ್ಟೊತ್ತು ದಿವ್ಯಾ ಬರೋದು? ಎಲ್ಲಿಗೆ ಹೋಗಿದ್ದೆ? ನಾವು ಕಾದು 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 ಸಾಕಾಗೋಯ್ತು. 11 ಗಂಟೆಗೆ ಫೋನ್ ಮಾಡಿದ್ದಲ್ವಾ ನೀನು? ಮತ್ತೆ ಅವಾಗ್ಲಿಂದ ಕೂತ್ಕೊಳ್ಳಿ. ನಾವು ಇದೇನಪ್ಪ, ಊಟ ಗಿಡ ಮಾಡ್ಕೊಂಡು ಬಂದ್ಬಿಟ್ರೆ ಕಷ್ಟ. ನಾವು ಇಲ್ಲಿ ತಯಾರಿ ಮಾಡ್ಕೊಂಡು ಹೋಗಿದ್ದೀರಾ ಅನ್ಕೊಂಡ್ವಿ. ಪಾಪ ಓಯ್, ಯಾವಾಗ ಬರ್ತಾರೆ ಈಗ ಬಂದಾದ್ಮೇಲೆ ಆ ಕಡೆ ಹೋಗ್ತಾವ. ಓ ನೋಡು, ಮದ್ವೆ ಆಗಿದ್ ಲಕ್ಕು, ಪ್ರಮೋಷನ್. ಎಲ್ಲಿ ಕೆಲಸ ಮಾಡುದು ದಿವ್ಯಾ? ತುಂಬಾ ಅಂದ್ರೆ ನಿಮ್ಮಿಬ್ರಿಗೆ ಸಿಕ್ಕಿರೋಷ್ಟು ಹ್ಯಾಪಿ ಮ್ಯಾರಿಡ್ ಲೈಫ್ ಯಾರಿಗೂ ಸಿಕ್ಕಿಲ್ಲ. ಹ್ಯಾಪಿ ಆಗಿರಿ ನಮ್ಮ ಕಡೆಯಿಂದ, ಅದೊಂದು ಗಿಫ್ಟ್ ನಿಮ್ಗೆ. ಎಲ್ಲಾರ್ಗು ನಮ್ಮ ಫ್ರೆಂಡ್ಸ್ಗೆ ಎಲ್ಲಾರ್ಗು ಶೇರ್ ಮಾಡ್ತಾ ಇತ್ತು. ನಮ್ಮ ಮದುವೆ ಬಂದಿಲ್ಲ ಅಲ್ವಾ ನೋಡಿ. ಒಳ್ಳೆ ಚಾನ್ಸು. ಒಳ್ಳೆ ಏನಂತಾರೆ, ನಮ್ಮ ಫ್ರೆಂಡ್ ಮಿಸ್ಸಸ್ ಅಂದ್ರು, ಅಣ್ಣ ನಿಮ್ಮ ಮದುವೆಗೆ ಬಂದು ನಾನೇ ಬಂದು ಅಟೆಂಡ್ ಮಾಡ್ದಂಗೆ ಆಯ್ತು ಅಣ್ಣ ವಿಡಿಯೋ ನೋಡಿ ಅಂತ. ಎಲ್ಲಾ ಶಾಸ್ತ್ರವನ್ನು ತೋರಿಸಿದ್ರಲ್ಲ ಕ್ಲೀನಾಗಿ. ನೋಡ್ದವ್ರು ಹೇಳ್ತಾ ಇದ್ರು, ನಾವೇ ಅಲ್ಲಿ ಇದೀವೇನೋ ಅನಿಸ್ತಾ ಇದ್ವಿ, ಅಷ್ಟೊಂದು ಇನ್ವಾಲ್ವ್ ಆಗ್ಬಿಟ್ಟಿದ್ವಿ ನಾವು. ಮೆಸೇಜ್ ತೋರಿಸ್ತೇನೆ, ನಾನು ಮೆಸೇಜ್ ಮಾಡಿದ್ರೆ ಹಂಗೆ ಹೇಳಿದ್ರು ಅವರು. ದಿವ್ಯಾ ಕೆಲಸ ಮಾಡೋದು BCM ಅಷ್ಟರಲ್ಲಿ ಅಕೌಂಟೆಂಟ್ ಅಲ್ಲಪ್ಪ, SDA ಅಂತ. ಆ್ಯಂಡ್ ದಿವ್ಯಾ ಹಸ್ಬೆಂಡ್ ರೈಲ್ವೇಸ್ ಅಲ್ಲಿರೋದು, ಮೈಸೂರು. ನೀನು ಏನಪ್ಪ ಜ್ಯೂಸ್ ಕೊಡ್ತೀಯಾ, ಟೀ ಕೊಡ್ತೀಯಾ? ಹಾಂ, ಸ್ವೀಟ್ ಕೊಡು ಫಸ್ಟು. ಹೋಮ್ ಮೇಡ್. ನೀವು ಬರ್ತೀರಾ? ಗರ್ಗರಿಯಾಗಿ ಕೊಡೋಣ ಬಿಸಿ ಬಿಸಿ ಅಂತ ಮಾಡಿದ್ದು. ನೀವು ನೋಡಿದ್ರೆ ಇಷ್ಟೊತ್ತು ಬಂದಿದ್ದೀರಾ. ನಾವು ತಡೆಯೋಕ್ಕಾಗ್ದೇನೆ ಅವೆಲ್ಲ ತಿಳ್ಕೊಂಡು. ಕೂಲರ್ ಹಾಕ್ಬೇಕಿತ್ತು ಅಷ್ಟೇ, ತುಂಬ ಬರ್ತವ್ರೆ. ಸೊ ದಿವ್ಯಾ ಏನು ಕೆಲಸ ಮಾಡ್ತಿರೋದು ಅಂತ ಕೇಳಿದರೆ, ಅವಳು ಮೊದಲು 2nd ಡಿವಿಷನ್ ಕ್ಲರ್ಕ್ ಏನೋ ಆಗಿದ್ಲಂತೆ. ಈಗ 1st ಡಿವಿಷನ್ ಕ್ಲರ್ಕ್ ಈಗ ಪ್ರಮೋಷನ್ ಸಿಕ್ಕಿದೆ. ಅದೇ ಗುಡ್ ನ್ಯೂಸು. ನಾವು ಅಂದ್ಕೊಂಡ್ವಿ ಅದಕ್ಕೆ ಆ ನ್ಯೂಸ್ ಹೇಳೋದಕ್ಕೇ ಬಂದಿರಬೇಕು ಅಂತ ಹೇಳಿಬಿಟ್ಟು, ಆದರೆ ಇಲ್ಲ, ಬ್ಯಾಂಗ್ಳೂರಿಗೆ ಬಂದಮೇಲಂತೆ ಅವ್ರಿಗೂ ಬೆಳಿಗ್ಗೆ ಗೊತ್ತಾಗಿದ್ದು. ಅವಳು ನೆನ್ನೆನೇ ಬಂದಿದ್ದಾಳೆ. ಒಳ್ಳೆಯದಾಯಿತು. ರಾಜೇಶ್ ಹೇಳ್ತಾಯಿದ್ರು, ಏನು ಮದುವೆ ಆಗಿದ್ದು ಸ್ವಲ್ಪ ದಿನಕ್ಕೇ ನಿನಗೆ ಗುಡ್ ನ್ಯೂಸ್ ಸಿಕ್ಬಿಟ್ಟಿದೆ ಅಂತ ಹೇಳಿಬಿಟ್ಟು. ನಿಮ್ಮ ವಿಷಸ್ನೆಲ್ಲ ನೋಡಿದ್ಲಂತೆ, ಕಮೆಂಟ್ಸ್ನೆಲ್ಲ ನೋಡ್ತಾ ಇದ್ಲಂತೆ, ತುಂಬ ಖುಷಿ ಆಯಿತು ಅಂದ್ಲು.
ಈಗ ಮದುವೆ ರಿಲೇಟೆಡ್ ಸ್ವಲ್ಪ ಮಾತಾಡಿಕೊಂಡು ನನ್ನ ಲ್ಯಾಪ್ಟಾಪಲ್ಲಿದ್ದಂಥ ವೀಡಿಯೋಸ್ ಎಲ್ಲ ನೋಡಿಬಿಟ್ಟು ಊಟಕ್ಕೆ ಕೂರ್ತಾ ಇದ್ದೀವಿ. ಇವರು ಸ್ಯಾಟರ್ಡೇ ಬಂದಿರೋದು. ಸ್ಯಾಟರ್ಡೇ ನಾವಾಗಲಿ ಅವರಾಗಲಿ ನಾನ್ ವೆಜ್ ತಿನ್ನೋದಿಲ್ಲ. ಸೊ ನಾಳೆ ಬರೋದಲ್ವಾ ಅಂತ ಹೇಳಿದ್ದಕ್ಕೆ ಇಲ್ಲ ನಾವು ನಾಳೆ ಇನ್ನೂ ಬೇರೆ ಕಡೆ ಎಲ್ಲ ವಿಸಿಟ್ ಕೊಡೋದಿದೆ. ರವಿ ಅವರು ಮೊದಲು ಬೆಂಗಳೂರಲ್ಲೇ ಅಂತ ಇದ್ದಿದ್ದು. ಸೊ ಫ್ರೆಂಡ್ ಸರ್ಕಲ್ ಎಲ್ಲ ತುಂಬ ಇದೆ, ಅಲ್ಲಿಗೆಲ್ಲ ಹೋಗಬೇಕು, ನೆಕ್ಸ್ಟ್ ಟೈಮ್ ಬರ್ತೀವಿ ಅಂತ ಹೇಳಿ ಹೊರಡ್ತಾ ಇದ್ದಾರೆ. ಹೊಸ ನವವಧು ಅಲ್ವಾ ಅಂದ್ಬಿಟ್ಟು ಮೊದಲು ತುಂಬ್ತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಸ್ನೇಹಿತರೆ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಪ್ಲೀಸ್ ಲೈಕ್ ಮಾಡಿ, ತಿಳಿಸಿ, ಶೇರ್ ಮಾಡಿ. ವಿತೌಟ್ ಸಬ್ಸ್ಕ್ರೈಬಿಂಗ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋಲಿ. ಬೈ ಸ್ನೇಹಿತರೆ.